ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ಚಿಂತಾಮಣಿಯಲ್ಲಿ ಅದ್ದೂರಿ ಕಾರ್ಮಿಕ ದಿನಾಚರಣೆ. ನಗರದ ಪ್ರಮುಖ ರಸ್ತೆಗಳಲ್ಲಿ ಕಾರ್ಮಿಕರ ಬೃಹತ್ ಮೆರವಣಿಗೆ. ಕಾರ್ಮಿಕರ 8 ಗಂಟೆ ಕೆಲಸದ ಹಕ್ಕಿಗಾಗಿ ನಡೆದ ಹೋರಾಟದ ಇತಿಹಾಸ ಸ್ಮರಿಸಿದ ಮೊಹಮ್ಮದ್ ಬೇಗ್. ನಗರದಲ್ಲಿ ಇಂದು ಅಂತಾರಾಷ್ಟ್ರೀಯ ಕಾರ್ಮಿಕ ದಿನಾಚರಣೆಯನ್ನ ಅತ್ಯಂತ ಸಡಗರ ಮತ್ತು ಸಂಭ್ರಮದಿಂದ ಆಚರಿಸಲಾಯಿತು. ರಾಜ್ಯ ಟೈಲ್ಸ್ ಮತ್ತು ಇತರ ಕಟ್ಟಡ ನಿರ್ಮಾಣ ಕಾರ್ಮಿಕರ ಸಂಘದ ಹಾಗೂ ವಿವಿಧ ಕಾರ್ಮಿಕ ಸಂಘಟನೆಗಳ ಆಶ್ರಯದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ನೂರಾರು ಕಾರ್ಮಿಕರು ಪಾಲ್ಗೊಂಡು ತಮ್ಮ ಒಗ್ಗಟ್ಟನ್ನು ಪ್ರದರ್ಶಿಸಿದರು. ನಗರದ ಪ್ರವಾಸಿ ಮಂದಿರದಿಂದ ಆರಂಭವಾದ ಈ ಬೃಹತ್ ಮೆರವಣಿಗೆಯು ನಗರದ ಪ್ರಮುಖ ರಸ್ತೆಗಳ ಮೂಲಕ ಸಾಗಿತ್ತು. ಮೆರವಣಿಗೆಯ ಮುಂಚೂಣಿಯಲ್ಲಿ ಡೋಲು ಬಾರಿಸುವ ತಂಡಗಳು ಇದ್ದು ಹಬ್ಬದ ವಾತಾವರಣ ನಿರ್ಮಿಸಿದ್ದವು. ರಾಜ್ಯ ಟೈಲ್ಸ್ ಮತ್ತು ಗ್ರಾಫಿಕ್ ಹಾಗೂ ಇತರ ಕಟ್ಟಡ ನಿರ್ಮಾಣ ಕಾರ್ಮಿಕರ ಸಂಘ ಸೇರಿದಂತೆ ಹಲವು ಸಂಘಟನೆಗಳ ಪದಾಧಿಕಾರಿಗಳು ಮತ್ತು ಸದಸ್ಯರು ಮೆರವಣಿಗೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ದರು. ಕಾರ್ಮಿಕರ ದಿನಾಚರಣೆಯ ಶುಭಾಶಯಗಳು ಮತ್ತು ಎಲ್ಲಿ ಕೂಲಿ ಕಾರ್ಮಿಕರಿಗೆ ಜೈವಾಗಲಿ ಎಂಬ ಘೋಷಣೆಗಳು ಮೆರವಣಿಗೆಯುದ್ದಕ್ಕೆ ಮೊಳಗಿದವು. ನಂತರ ಚಿಂತಾಮಣಿ ನಗರದ ಊರಿನ ಮುಂದೆ ವೇದಿಕೆ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಜಿಲ್ಲಾ ಕಾರ್ಮಿಕ ಇಲಾಖೆ ಅಧಿಕಾರಿ ಮೊಹಮ್ಮದ್ ಬೇಗ್ ಅವರು ಮಾತನಾಡಿ 8 ಗಂಟೆ ಕೆಲಸ, 8 ಗಂಟೆ ವಿಶ್ರಾಂತಿ ಮತ್ತು 8 ಗಂಟೆ ವೈಯಕ್ತಿಕ ಜೀವನಕ್ಕಾಗಿ ಮೀಸಲಿಡಬೇಕು ಎಂಬುದು ಈ ದಿನಾಚರಣೆಯ ಮೂಲ ಆಶಯವಾಗಿದೆ ಎಂದು ತಿಳಿಸಿದರು. 19ನೇ ಶತಮಾನದಲ್ಲಿ ಕಾರ್ಮಿಕರು ಈ ನ್ಯಾಯಯುತ ಬೇಡಿಕೆಗಳಿಗಾಗಿ ಶಾಂತಿಯುತ ಪ್ರತಿಭಟನೆ ಆರಂಭಿಸಿದರು. ಮೇ 1ರಿಂದ ಆರಂಭವಾದ ಈ ಪ್ರತಿಭಟನೆಯು ಮೇ 4ರಂದು ನಡೆದ ದೌರ್ಜನ್ಯದ ಘಟನೆಯಲ್ಲಿ ಹಲವು ಕಾರ್ಮಿಕರ ಬಲಿದಾನಕ್ಕೆ ಸಾಕ್ಷಿಯಾಯಿತು ಎಂದು ಅವರು ಸ್ಮರಿಸಿದರು. 1889ರಲ್ಲಿ ಪ್ಯಾರಿಸ್ನಲ್ಲಿ ನಡೆದ ವಿಶ್ವ ಕಾರ್ಮಿಕ ನಾಯಕರ ಸಭೆಯಲ್ಲಿ ಮೇ 1ನೇ ತಾರೀಖನ್ನ ಕಾರ್ಮಿಕ ದಿನಾಚರಣೆ ಎಂದು ಘೋಷಿಸಲಾಯಿತು. ಅಂದಿನಿಂದ ಇಂದಿನವರೆಗೂ ಈ ದಿನವನ್ನ ಕಾರ್ಮಿಕರ ಗೌರವಾರ್ಥವಾಗಿ ಆಚರಿಸಲಾಗುತ್ತದೆ ಎಂದು ಬೇಗ್ ವಿವರಿಸಿದರು. ಕಾರ್ಮಿಕರು ತಮ್ಮ ಹಕ್ಕುಗಳ ಬಗ್ಗೆ ಜಾಗೃತರಾಗಬೇಕು ಮತ್ತು ಕಾರ್ಮಿಕ ಇಲಾಖೆಯ ಸೌಲಭ್ಯಗಳನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಎಂದು ಈ ಸಂದರ್ಭದಲ್ಲಿ ಅವರು ಕರೆ ನೀಡಿದರು. ಸಂಘಟನೆ, ಶಕ್ತಿ ಮತ್ತು ಹೋರಾಟ ಈ 3 ತತ್ವಗಳನ್ನು ಅಳವಡಿಸಿಕೊಂಡರೆ ಕಾರ್ಮಿಕರ ಅಭಿವೃದ್ಧಿ ಸಾಧ್ಯ ಎಂದು ಹಿರಿಯ ವಕೀಲರಾದ ಮಂಜುನಾಥ್ ರೆಡ್ಡಿ ಅವರು ಪ್ರತಿಪಾದಿಸಿದರು. ಕಾರ್ಮಿಕರು ಚದರಿ ಹೋಗದೆ ಒಂದುಗೂಡಬೇಕು. ಸಂಘಟಿತ ಶಕ್ತಿ ಇದ್ದಾಗ ಮಾತ್ರ ಹಕ್ಕುಗಳಿಗಾಗಿ ಧ್ವನಿ ಎತ್ತಲು ಸಾಧ್ಯ. ಅಂತಹ ಸಂದರ್ಭದಲ್ಲಿ ನಾವೇ ಯಾರ ಬಳಿಗೂ ಹೋಗುವ ಅಗತ್ಯವಿರುವುದಿಲ್ಲ. ಬದಲಾಗಿ ನಮ್ಮ ಅವಶ್ಯಕತೆ ಇರುವವರೇ ನಮ್ಮನ್ನ ಹುಡುಕಿಕೊಂಡು ಬರುತ್ತಾರೆ ಎಂದು ಅವರು ತಿಳಿಸಿದರು. ಪ್ರಸ್ತುತ ಚಿಂತಾಮಣಿ ತಾಲೂಕಿನಲ್ಲಿ ಸುಮಾರು 2,000ಕ್ಕೂ ಹೆಚ್ಚು ಕಾರ್ಮಿಕರು ಸಂಘಟಿತವಾದರೆ ಕುಟುಂಬದ ಸದಸ್ಯರನ್ನ ಸೇರಿ ಸುಮಾರು 10,000 ಜನರ ಬೃಹತ್ ಶಕ್ತಿಯಾಗಿ ಹೊರಹೊಮ್ಮಬಹುದು. ಇದು ರಾಜಕೀಯ ಮತ್ತು ಸಾಮಾಜಿಕವಾಗಿ ದೊಡ್ಡ ಬದಲಾವಣೆಗೆ ನಾಂದಿ ಹಾಡಲಿದೆ. ರಾಮಾಯಣದ ಪ್ರಸಂಗವನ್ನ ಉಲ್ಲೇಖಿಸಿದ ಅವರು, ಬಲಿಷ್ಠನಾದ ಶ್ರೀರಾಮನು ಸಹ ಆಂಜನೇಯನ ಸಹಾಯವನ್ನ ಕೋರಿದ್ದನು. ಅಂದರೆ ಶಕ್ತಿ ಇದ್ದವರು ಕೂಡ ಸಂಘಟಿತರ ನೆರವು ಪಡೆಯುತ್ತಾರೆ ಎಂಬುದನ್ನು ಮರೆಯಬಾರದು ಎಂದರು. ಕಾರ್ಯಕ್ರಮದ ನಂತರ ಕಾರ್ಮಿಕರ ಮಕ್ಕಳಿಗೆ ಲೇಖನ ಸಾಮಗ್ರಿಗಳು ವಿತರಣೆ ಮಾಡಿದ್ದಲ್ಲದೆ ಕಾರ್ಮಿಕರಿಗೆ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ರಾಜ್ಯ ಟೈಲ್ಸ್ ಮತ್ತು ಇತರ ಕಟ್ಟಡ ನಿರ್ಮಾಣ ಕಾರ್ಮಿಕರ ಸಂಘದ ರಾಜ್ಯಾಧ್ಯಕ್ಷರಾದ ನಾರಾಯಣಸ್ವಾಮಿ, ಉಪಾಧ್ಯಕ್ಷರಾದ ಜಗದೀಶ್, ರಾಜ್ಯ ಕಾರ್ಯಾಧ್ಯಕ್ಷರಾದ ಮೋಹನ್ ಎಸ್, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಧನಂಜಯ ಚಾರಿ, ಖಜಾನ್ಸಿ ಉದಯ್ ಸಿಂಗ್, ಸಹ ಕಾರ್ಯದರ್ಶಿ ಅಬ್ದುಲ್ ಕಲೀಂ, ಸಂಚಾಲಕರಾದ ರಘು ಎಸ್, ಶ್ರೀನಿವಾಸ್, ಗಂಗರಾಜು, ವೆಂಕಟರಾಮರೆಡ್ಡಿ, ಬ್ರಹ್ಮಚಾರಿ, ಮಾಜಿ ನಗರಸಭಾ ಸದಸ್ಯರಾದ ದೇವಲಂ ಶಂಕರ್, ರವಿಕುಮಾರ್, ಮಂಜುನಾಥ್ ರೆಡ್ಡಿ, ಇಮ್ತಿಯಾಜ್ ಪಾಷಾ, ತಾಲೂಕು ಅಧ್ಯಕ್ಷರಾದ ಸಾದಿಕ್ ಪಾಷಾ, ನಯಾಜ್ ಪಾಷಾ, ಚಲಪತಿ, ಅಶೋಕ್, ಸುರೇಶ್, ಶಿವರಾಮ್, ನಾಗರಾಜ್, ರೆಹಮಾನ್, ಮುಜಾಹಿದ್ ಪಾಷಾ ಸೇರಿದಂತೆ ಮತ್ತಿತರರು ಇದ್ದರು. ಅಂದ್ರೆ ಅದು ಸುಲಭದ ವಿಚಾರ ಅಲ್ಲ. ನಿಮ್ಮಂತವರ ಎಲ್ಲರ ಸಹಕಾರ ಇರಬೇಕು. ಅತಿಥಿಗಳ ಸಹಕಾರ ಬೇಕು. ಪ್ರಾಯೋಜಕತ್ವ ಕೊಡುವಂತವರ ಸಹಕಾರ ಬೇಕು. ಕೂಲಿ ಕಾರ್ಮಿಕರ ಸಹಕಾರ ಬೇಕು. ಕಾನೂನಾತ್ಮಕವಾಗಿ ಸಹಕಾರ ಬೇಕು. ಆ ಒಂದು ಎಲ್ಲರ ಸಹಕಾರ ತಗೊಂಡು ಇವತ್ತು ನಾವು ರಾಜ್ಯಾದ್ಯಂತ ಸಂಘಟನೆ ಬಲಪಡಿಸೋದಕ್ಕೆ ಇವತ್ತು ಈ ಒಂದು ಸಂಘಟನೆ ಕಟ್ಕೊಂಡು ಬಂದಿದ್ದೀವಿ. ಈ ಸಂಘಟನೆ ಕಟ್ಟಿದಾಗ ಸುಮಾರು ಕೈಗಳು, ಕಾಣದ ಕೈಗಳು ನಮಗೆ ಕೆಲಸ ಮಾಡಿದೆ. ರಿಜಿಸ್ಟರ್ ಮಾಡಬಾರ್ದು ಅಂತ, ಆದರೆ ದಯವಿಚ್ಚೆ ಹಾಗೂ ನಿಮ್ಮ ಸೇವೆ ಮಾಡಬೇಕು ಅನ್ನೋ ಒಂದು ನಮ್ಮ ಆಶೀರ್ವಾದ, ಆ ದೇವರ ಒಂದು ಆಶೀರ್ವಾದದಿಂದ ನಾವು ಬೆಂಗಳೂರು ಕಾರ್ಮಿಕರ ಭವನದಲ್ಲಿ ಹೋಗಿ ನಾವು ನೋಂದಾಯಿತ ಮಾಡ್ಕೊಂಡು ಬಂದಿದ್ದೀವಿ. ಅದೇ ರೀತಿ ಅದರ ಭಾಗವಾಗಿ ಇವತ್ತು ನಾವು ಯಾವುದೇ ರೀತಿಯಾದಂಥ ಕಾರ್ಯಕ್ರಮಗಳು ಮಾಡಬೇಕಂದ್ರೆ ನಿಮ್ಮೆಲ್ಲರ ಸಹಕಾರದಿಂದ ಇಷ್ಟೊಂದು
ಅದ್ಭುತವಾದಂಥ ಕಾರ್ಯಕ್ರಮಗಳು ಮೂಡಿಬರೋದಕ್ಕೆ ನೀವೆಲ್ಲ ಕಾರಣೀಭೂತರಾಗಿದ್ದೀರಿ. ಬಂಧುಗಳೇ, ಇವತ್ತು ನಾವು ಯಾವುದೇ ರೀತಿಯಾದಂಥ ಸರ್ಕಾರದ ಸೌಲಭ್ಯಗಳು ಪಡಿಬೇಕಂದ್ರೆ ಕೆಲವೊಂದು ಹಿಂದಿನ ವರ್ಷಗಳಲ್ಲಿ ನಾನಾ ರೀತಿಯಾದಂಥ ಸೌಲಭ್ಯಗಳಿತ್ತು. ಅದು ದಿನ ಕಳೆದಂತೆ ಮಾರ್ಪಾಟಾಗಿ ಇವತ್ತು ಕೆಲವೊಂದು ಯೋಜನೆಗಳು ಮೂಲೆ ಗುಂಪಾಗಿದೆ. ಇವತ್ತು ಈ ಸಂಘಗಳು ಕೇವಲ ಬೆರಳೆಣಿಕೆಯಷ್ಟು ಸಂಘಗಳನ್ನ ನಾವು ಕಟ್ಕೊಂಡು ಸುಮ್ಮನೆ ಕಾರ್ಯಕ್ರಮಗಳು ಮಾಡ್ಕೊಂಡು ಹೋಗ್ತಾ ಇದ್ರೆ ಇದು ಯಶಸ್ವಿ ಆಗೋದಿಲ್ಲ. ಕೂಲಿ ಕಾರ್ಮಿಕರಿಗೆ ಆ ಒಂದು ಯೋಜನೆ ಸಿಗೋದಿಲ್ಲ. ನಾವು ಹೋರಾಟದ ಮುಖಾಂತರ ಇವತ್ತು ನಾವು ನಮ್ಮ ಹಕ್ಕನ್ನು ಪಡ್ಕೋಬೇಕಾಗಿದೆ. ಆ ಹೋರಾಟ ಯಾವ ರೀತಿ ಅಂದರೆ, ನಮಗೆ ಯಾವುದೇ ರೀತಿಯಾದಂಥ ಸೌಲಭ್ಯ ಕೊಡದಿದ್ದಲ್ಲಿ ಅಧಿಕಾರಿಗಳ ಹತ್ರ ಹೋಗಿ ಚರ್ಚೆ ಮಾಡಿ ಯಾವ ಸಂಘದಲ್ಲಿ ನಾವು ಗುರುತಿನ ಚೀಟಿ ಪಡೆದಿರ್ತೀವಿ ಆ ಒಂದು ಸಂಘದ ಅಧ್ಯಕ್ಷರ ಮುಖಾಂತರ ಕರ್ಕೊಂಡೋಗಿ ಆ ಇನ್ನೊಂದು ಇಲಾಖೆಯಲ್ಲಿ ಪ್ರಶ್ನೆ ಮಾಡುವಂಥ ವ್ಯವಸ್ಥೆ ತಮ್ಮಲ್ಲಿ ನಿರ್ಮಾಣ ಆಗಬೇಕು ಬಂಧುಗಳೇ. ಅದಕ್ಕೊಂದು ಕಾರಣ ಅವಾಗಲೇ ನಮ್ಮ ಅಧ್ಯಕ್ಷರಾದಂಥವರು ಹೇಳಿದ್ರು. ಸುಮಾರು ವರ್ಷಗಳಿಂದ 9 ವರ್ಷದಿಂದ ಇಲ್ಲಿ ನೆಲೆಗೊಂಡಿದ್ರು ಪಾಪ ಅಧಿಕಾರಿಗಳೊಬ್ಬರು. ಇವತ್ತು ಅವರು ಒಂದು ಬೇರೆ ಊರಿಗೆ ವರ್ಗಾವಣೆ ಆಗಿದೆ. ಅದು ಯಾಕೆ? ಯಾರೋ ಒಂದು ಇದು ಮಾಡಿಲ್ಲ, ನಾವೆಲ್ಲ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ, ನೀವು ತಪ್ಪು ಮಾಡಿದ್ದೀರಾ ಅಂತ ಅವ್ರಿಗೆ ದೊಡ್ಡ ಅಧಿಕಾರಿಗಳು ತಿಳಿಸ್ಕೊಟ್ಟಿದ್ದೀವಿ. ಆ ಒಂದು ಯಶಸ್ಸೇ ನಮ್ಮ ಸಂಘಕ್ಕೆ ಸಲ್ಲಬೇಕು ಅಂತ ಹೇಳ್ಬಿಟ್ಟು ನಾನು ಈ ವೇದಿಕೆ ಮುಖಾಂತರ ಹೇಳ್ತೀನಿ ಬಂಧುಗಳೇ. ನಾನು ತುಂಬ ಅಂದ್ರೆ ತುಂಬ ನೋಡ್ತಾ ಇದ್ದೀನಿ. ಅದೇನಪ್ಪ ಅಂದರೆ, ನೀವು ಕಾರ್ಡ್ ಮಾಡಿಸ್ಕೊತೀರಾ, ಕಾರ್ಡ್ ಮಾಡಿಸ್ಕೊಂಡಾದ್ಮೇಲೆ ನೀವು ರಿನ್ಯೂವಲ್ ಮಾಡಿಸ್ಕೊಳಲ್ಲ. ಅದು 4 ತಿಂಗಳು 5 ತಿಂಗಳು 6 ತಿಂಗಳು ಆಗಿರ್ತದೆ. ಮತ್ತೆ ಅದು ನಿಮ್ಗೆ ಏನನ್ನ ರೋಡಲ್ಲಿ ಹೋಗ್ತಾ ಇರ್ತೀರಾ, ನಿಮ್ಗೆ ಏನನ್ನ ಹೆಚ್ಚು ಕಡಿಮೆ ಆಯಿತು, ಮತ್ತೆ ಬಿಲ್ಡಿಂಗಲ್ಲಿ ಏನನ್ನ ಹೆಚ್ಚು ಕಡಿಮೆ ಆಯಿತು, ಮತ್ತೆ ನೀವು ಬರ್ತೀರಾ, ಬಂದರೆ ಮೆಡಿಕಲ್ದು ಏನೂ ಆಗಲ್ಲ, ಮತ್ತೆ ಏನನ್ನ ಮಕ್ಕಳದ್ದು ಏನನ್ನ ಪ್ರಾಬ್ಲಮ್ ಇದ್ರೆ ಅದು ಆಗಲ್ಲ, ಸ್ಕಾಲರ್ಶಿಪ್ಪೂ ಆಗಲ್ಲ. ಫಸ್ಟು ಬಂದು ನೋಡಿ, ನಮ್ಮ ನಾರಾಯಣ ಸಮಣ್ಣ ಕಚೇರಿಯಲ್ಲಿ ಇರ್ತಾರೆ, ನಾನು ಇರ್ತೀನಿ ಕಚೇರಿಯಲ್ಲಿ. ದಯವಿಟ್ಟು ಅದಕ್ಕೆ ರಿನ್ಯೂವಲ್ ನೋಡಿಕೊಂಡು ನೀವು ಜಲ್ದಿ ಮಾಡಿಸ್ಕೊಂಡ್ರೆ ಒಳ್ಳೇದಿದೆ. ತುಂಬ ಜನದು ರಿನ್ಯೂವಲ್ಸ್ ಇಲ್ಲ. ಒಂದು 50% ರನ್ನಿಂಗ್ ಇರ್ತಾರೆ, 50% ರನ್ನಿಂಗ್ ಇರಲ್ಲ. ದಯವಿಟ್ಟು ಅದು ಗಮನಕ್ಕೆ ತಗೊಂಡು ನೀವು ಬಂದು ನಮ್ಮ ಕಚೇರಿಯಲ್ಲಿ ನಾನು ಇರ್ತೀನಿ, ನಾರಾಯಣ ಸಮಣ್ಣ ಇರ್ತಾರೆ, ದಯವಿಟ್ಟು ಅದಕ್ಕೆ ರಿನ್ಯೂವಲ್ ಬಂದು ಮಾಡಿಸ್ಕೊಂಡು, ಮತ್ತೆ ನಿಮ್ಗೆ ಏನಾರ ತೊಂದರೆ ಆಗಿದ್ರೆ, ನಮ್ಗೆ ತುಂಬ ಮೆಡಿಕಲ್ದು ತುಂಬ ತೊಂದರೆ ಆಗ್ತಾ ಇದೆ. ತುಂಬ ಅಂದರೆ ತುಂಬ ತೊಂದರೆ ಆಗ್ತಾ ಇದೆ. ಈ ವರ್ಷದಲ್ಲಿ ಮಿನಿಮಮ್ ಅಂದರೆ ಒಂದು 10 ಪ್ರಾಬ್ಲಮ್ಸ್ ನೋಡಿದ್ದೀನಿ. ನಮ್ಗೆ 10 ಪ್ರಾಬ್ಲಮ್ಸ್ ಮಕ್ಕಳದ್ದು ಇರಲಿ, ಒಂದು ಇದು ಏನಾರ ಆಕ್ಸಿಡೆಂಟ್ ಕೇಸ್ ಇರಲಿ, ಮತ್ತೆ ಬಿಲ್ಡಿಂಗ್ ನಾನು ತೊಂದರೆ ಆಗೋದು ತುಂಬ ನೋಡಿದ್ದೀನಿ. ಯಾಕಂದರೆ ಮತ್ತೆ ಮೆಡಿಕಲ್ದು ಏನು ನಿಮ್ಗೆ ಒಂದು ರಿಸೀಸ್ ಒಂಚೂರು ಆಗಲ್ಲ. ನಮ್ಗೊಂದು ಗಾಡಿ ಥರ ಒಂದು ಇನ್ಶೂರೆನ್ಸ್ ಹೆಂಗಿರ್ತದೆ, ನಮಗೂ ಆ ಥರ ಒಂದು ಇನ್ಶೂರೆನ್ಸ್ ಥರ ಅದು. ದಯವಿಟ್ಟು ರಿನ್ಯೂವಲ್ ಮಾಡಿಸ್ಕೊಳ್ಳಿ. ಈ ಮಾತಿಗೆ ನಾನು ಮುಗ್ತಾ ಇದ್ದೀನಿ. ಈ ಐಡೆಂಟಿ ಕಾರ್ಡ್ಸ್ ಇದಾವಲ್ವ, ಗೌರ್ಮೆಂಟಿಂದ ಏನೇನು ಸೌಲಭ್ಯಗಳು ಬರ್ತದೆ ಅದನ್ನ ನಾವೆಲ್ಲ ಸಂಘದಲ್ಲಿ ಕೂತ್ಕೊಂಡು ಮಾತಾಡಿ ಎಲ್ಲರೂ ಆ ಕಾರ್ಡ್ನ ನಾವು ಗೌರ್ಮೆಂಟಿಂದ ಬರೋ ಒಂದು ಕೋಟಿಗಳು ಗೌರ್ಮೆಂಟಲ್ಲಿ ಹಣ ಇದೆ, ಯಾವ ಥರ ಉಪಯೋಗಿಸ್ಕೋಬೇಕು. ಅದರಲ್ಲಿ ನಮ್ಮ ಕಾರ್ಮಿಕಗಳು ಕಷ್ಟ ಬಿದ್ದು ಕುಡಿಯೋದು ಕಲ್ತಿರ್ತಾರೆ. ಅವ್ರ ಐಡೆಂಟಿ ಕಾರ್ಡ್ನ ಅವರು ರಿನ್ಯೂವಲ್ ಮಾಡಿಸಲ್ಲ. ದಯವಿಟ್ಟು ನಾವೆಲ್ಲ ಸೇರಿ ಕಂಪಲ್ಸರಿ ಅದನ್ನ ಒಂದುಗೂಡಿ ಕಾರ್ಮಿಕರು ಎಲ್ಲ ಸೇರಿ ಅದನ್ನ ಐಡೆಂಟಿ ಕಾರ್ಡ್ನ ಫಸ್ಟ್ ಏನು ಸೌಲಭ್ಯ ಬರಬೇಕಾದ್ರೆ ಮುಂದೆ ಐಡೆಂಟಿ ಕಾರ್ಡ್ ಕರೆಕ್ಟಾಗಿರ್ಬೇಕು. ಎಲ್ಲ ಸಹ ನಾವೆಲ್ಲ ಒಗ್ಗಟ್ಟಾಗಿ ಅದನ್ನ ಐಡೆಂಟಿ ಕಾರ್ಡ್ ಮಾಡಿಕೊಂಡು ಯಾರಿಗಾದ್ರೂ ಕಾರ್ಮಿಕರು ಕೆಲಸ ಮಾಡುವಾಗ ಏನಾದರೂ ಅಪಾಯ ಆಯಿತು ಅಂದರೆ ಅದರಿಂದ ನಮಗೆ ಗೌರ್ಮೆಂಟಿಂದ ಬರೋ ಸೌಲಭ್ಯಗಳು ನಿಂತೋಗ್ತದೆ. ಆ ಕಾರಣದಿಂದ ನಾವು ದಯವಿಟ್ಟು ನಾವು ಐಡೆಂಟಿ ಕಾರ್ಡ್ನ ನಾವು ರಿನ್ಯೂವಲ್ ಮಾಡಿಸ್ಬೇಕು. ನಮ್ಮ ನಾರಾಯಣ ಸ್ವಾಮಿ ಹೇಳಿದಾಗೆ ವರ್ಷಕ್ಕೊಂದ್ಸಲಿ 3 ವರ್ಷಕ್ಕಿಂತಂತೆ ವರ್ಷಕ್ಕೊಂದ್ಸಲಿ ಮಾಡಬೇಕು. ಆಮೇಲೆ ನಾವು ಒಂದುಗೂಡು ಏನಾದರೂ ತೊಂದರೆ ಆಯಿತು, ಅಲ್ಲಿ ಕೆಲಸ ಮಾಡೋ ಸಂದರ್ಭದಲ್ಲಿ ಕೆಲವರಿಗೆ ತೊಂದರೆಗಳಾಗ್ತದೆ, ಏನೋ ಬಿದ್ದೋಗೋದು, ಇನ್ನೊಂದು ಪೆಟ್ಟಾಗ್ತದೆ. ಆ ಪೆಟ್ಟಾದಾಗ ಅವ್ರ ಹತ್ರ ಏನು ಆ ಕಾರ್ಡ್ ಇಲ್ಲದೆ ಇರುವಾಗ ಏನು ಕೆಲಸಕ್ಕೆ ಬರಲ್ಲ, ಗೌರ್ಮೆಂಟಿಂದ ಏನು ಕೆಲಸ ಆಗ್ತಿರ್ಲಿಲ್ಲ, ಏನೂ ಆಗಲ್ಲ, ಅವ್ರು ಕೂಡ ಸಹಾಯ ಮಾಡೋಕ್ಕಾಗಲ್ಲ. ನಾವು ಅತಿ ಮುಖ್ಯವಾಗಿ ನಮ್ಮ ಕಾರ್ಮಿಕರಲ್ಲಿ ಕುಡಿಯೋ ಅಭ್ಯಾಸ ಇರ್ತದೆ, ಅಂಥವ್ರಿಗೆ ಏನು ಬೇಡ ಅದೇನು ಮಾಡಿಸೋದು ಅದು ಇದು ಅಂತ ಇರ್ತಾರೆ. ದಯವಿಟ್ಟು ಅವ್ರು ನಾವು ತಿಳಿದವರು ಕಂಪಲ್ಸರಿ ಹೇಳ್ಬೇಕು, ಏನಂತ ಐಡೆಂಟಿ ಕಾರ್ಡ್ ರಿನ್ಯೂವಲ್ ಮಾಡಬೇಕು. ಆ ಗೌರ್ಮೆಂಟಿಂದ ಏನು ಸೌಲಭ್ಯಗಳು ಬರ್ತದೆ ಅಂತ ನಾವು ಕೊಡ್ಕೋಬೇಕು. ಆಮೇಲೆ ಮಕ್ಕಳು ಶ್ರದ್ಧೆಯಿಂದ, ಪರಿಪೂರ್ಣತೆಯಿಂದ, ಗೌರವದಿಂದ ದೇವರಿನ ಹನಿಯನ್ನು ಸಿರಿಸಿ ಪ್ರತಿದಿನ ಕೆಲಸ ಮಾಡುವಂತಹ ಕಾರ್ಮಿಕರೇ ನಿಜವಾದ ಕೈಲಾಸವನ್ನು ಇವತ್ತು ನೋಡ್ತಾ ಇದ್ದಾರೆ. ಸೊ ಅಂತಹ ಕಾರ್ಮಿಕರ, ಅಂತಹ ಒಂದು ಶ್ರಮಿಕರ ಒಂದು ಕೆಲಸವನ್ನು ಮಾಡಲು ನನ್ನಂತವನನ್ನು ಪರೀಕ್ಷೆಯ ಮೂಲಕ ಆಯ್ಕೆ ಮಾಡಿದ್ದಕ್ಕಾಗಿ ನಾನು ಕೂಡ ದೇವರಲ್ಲಿ ಪುಣ್ಯವಂತನಾಗಿದ್ದೆ ಅಂತ ತಿಳ್ಕೊಳ್ತಾ, ತಮಗೆಲ್ಲರಿಗೂ 4 ಗಂಟೆಗಳನ್ನ 8 ತಾಸು ಕೆಲಸ, 8 ತಾಸು ವಿಶ್ರಾಂತಿ, 8 ತಾಸು ತಮ್ಮ ವೈಯಕ್ತಿಕ ಜೀವನ ಅಂತೇಳಿ ಡಿಸೈಡ್ ಮಾಡಿ ಒಂದು ಸೂತ್ರವನ್ನ ತಂದರೆ, ಆ ಸೂತ್ರವನ್ನು ತಂದು ಏನ್ ಮಾಡ್ತಾರೆ, ಶಾಂತಿಯುತ ಪ್ರತಿಭಟನೆ ಮಾಡೋಣ ಅಂತೇಳಿ ಮೇ 1ನೇ ತಾರೀಕು
ಮೇ 1ನೇ ತಾರೀಕು ಪ್ರತಿಭಟನೆಯನ್ನು ಸ್ಟಾರ್ಟ್ ಮಾಡ್ತಾರೆ. ಸೊ ಮೇ 1ನೇ ತಾರೀಕು ಪ್ರತಿಭಟನೆ ಸ್ಟಾರ್ಟ್ ಮಾಡಿದ ನಂತರ ಮೇ 1ನೇ ತಾರೀಕು, ಮೇ 2ನೇ ತಾರೀಕು, ಮೇ 3ನೇ ತಾರೀಕು, ಮೇ 4ನೇ ತಾರೀಕಿನ ಪ್ರತಿಭಟನೆಯನ್ನು ಮಾಡ್ತಾ ಇರ್ತಾರೆ. ಸೊ ಮೇ 4ನೇ ತಾರೀಕು ಏನಾಗುತ್ತೆ, ಅಲ್ಲಿರುವಂತಹ ಕಾರ್ಖಾನೆ ಮಾಲೀಕರು ಅಲ್ಲಿರುವಂತಹ ಫ್ಯಾಕ್ಟರಿ ಮಾಲೀಕರು ಏನ್ ಮಾಡ್ತಾರೆ, ಶಾಂತಿಯುತವಾಗಿ ಸೇರುವಂತಹ ಕಾರ್ಮಿಕರ ಮೇಲೆ, ಯೂನಿಯನ್ ಲೀಡರ್ಗಳ ಮೇಲೆ ಗುಂಡಿನ ದಾಳಿಯನ್ನು ನಡೆಸ್ತಾರೆ. ಆ ಗುಂಡಿನ ದಾಳಿಯಲ್ಲಿ ಬಹಳಷ್ಟು ಕಾರ್ಮಿಕರು ತಮ್ಮ ಸಾವನ್ನ ಒಪ್ತಾರೆ. ಸೊ ಇಂತಹ ಸಂದರ್ಭದಲ್ಲಿ ಈ ಒಂದು ಸುದ್ದಿ ಇಡೀ ಪ್ರಪಂಚಾದ್ಯಂತ ಸುದ್ದಿ ಆಗುತ್ತೆ. ಅದಾದ ನಂತರ 1889ರಲ್ಲಿ ಮೇ 4ನೇ ತಾರೀಕು ಪ್ಯಾರಿಸ್ ನಲ್ಲಿ ಒಂದು ಸಭೆಯನ್ನು ಸೇರ್ತಾರೆ ವಿಶ್ವ ನಾಯಕರು. ಅದು ಸೇರಿದ ನಂತರ ಅಲ್ಲಿ ಒಂದು ಡಿಸೈಡ್ ಮಾಡ್ತಾರೆ, ಮೇ 1ನೇ ತಾರೀಕನ್ನ ಕಾರ್ಮಿಕ ದಿನಾಚರಣೆ ಮಾಡೋಣ, ಮತ್ತೆ ಕಾರ್ಮಿಕರಿಗೆ 8 ತಾಸು ಕೆಲಸ, 8 ತಾಸು ವಿಶ್ರಾಂತಿ ಮತ್ತು 8 ತಾಸು ತಮ್ಮ ವೈಯಕ್ತಿಕ ಜೀವನಕ್ಕಾಗಿ ಕೊಡೋಣ ಅಂತ ಹೇಳಿ ಡಿಸೈಡ್ ಮಾಡಿದಾಗ ಅಂದಿನಿಂದ ಇಲ್ಲಿವರೆಗೂ ಕೂಡ ಕಾರ್ಮಿಕ ದಿನಾಚರಣೆಯನ್ನ ಆಚರಿಸಲಾಗುತ್ತದೆ.